ಕಣ್ಣಿಗೆ ಸಪ್ಲೈ ಮಾಡುವಂತ ನರ್ವ್ಗೆ ಏನಾದ್ರು ಅಫೆಕ್ಟ್ ಆದ್ರೆ ಅದು ಐಸ್ಗೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಅದು ಡ್ಯಾಮೇಜ್ ಆಗಿ ಕುರುಡು ಆಗುವಂತ ಚಾನ್ಸಸ್ ಇದೆ. ಫೇಶಿಯಲ್ ನರ್ವ್ ಅಂತ ಆ ನರ್ವ್ ಏನಾದ್ರು ಡ್ಯಾಮೇಜ್ ಆದ್ರೆ ಒಂದ್ ಸೈಡ್ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ತರ ರೀತಿಯಲ್ಲಿ ಕಾಣಿಸ್ಕೋಬಹುದು. ಕಿವಿ ನರ್ವ್ ಡ್ಯಾಮೇಜ್ ಆದ್ರೆ ಅದನ್ನ ಡೆಫ್ನೆಸ್ ಅಂದ್ರೆ ಕಿವಿ ಕೇಳ್ದಂಗಾಗಿ ಬರುವಂತ ಚಾನ್ಸಸ್ ಇದೆ. ಫೇಸ್ ಅಲ್ಲಿ ಬಂದು ಟೀತ್ ಹಲ್ಲಿನ ನೋವು ಅಂತ ಕಾಣಿಸ್ಕೊಂಡು ಅದನ್ನ ಮಿಸ್ಡಯಾಗ್ನೋಸ್ ಆಗಿದೆ. ಎದೆ ಭಾಗದಲ್ಲಿ ಬಂತು ಅಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಚೆಸ್ಟ್ ಪೈನ್ ಅಂತ ಅನ್ಕೊಂಡು ಅದನ್ನ ECG ಎಲ್ಲ ಮಾಡಿ ಅದು ಚೆಸ್ಟ್ ಪೈನ್ ಹಾರ್ಟ್ ಇರ್ಬೋದು ಅಂತ ಅದನ್ನ ಟೆಸ್ಟ್ ಮಾಡಿರೋ ನಿದರ್ಶನ ಇದೆ. ಹಾಗೆ ಲೋಯರ್ ಅಬ್ಡಮಿನಲ್ ಬಂದ್ರೆ ಅದು ಈ ಅಪೆಂಡಿಸೈಟಿಸ್ ಅಂತ ಹೇಳಿ ಅದನ್ನ ಆಗಿರ್ಬೋದು ಅಂತ ಹೇಳ್ತಾರೆ. ಹೀಗೆ ವಿಧವಾಗಿ ಇದು ಕಾಣಿಸ್ಕೊಳಕ್ ಮುಂಚೆ ಎಂತವ್ರಿಗೂ ಇದು ಕ್ಲೂ ಕೊಡೋದಿಲ್ಲ. ಜನಗಳಲ್ಲಿ ತುಂಬಾ ಅದು ಆಂಗ್ಸೈಟಿ ಆಗಿ ಡಿಪ್ರೆಷನ್ ಆಗಿ ಎಷ್ಟೋ ಜನ ಸಿವಿಯರ್ ಡಿಪ್ರೆಷನ್ ಆಗಿ ಸೂಯಿಸೈಡಲ್ ಟೆಂಡೆನ್ಸೀಸ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ನಟರಾಜ್ ಅಂತ, ನಾನು ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಇನ್ ಬ್ಯಾಂಗ್ಳೂರ್. ಈ ವೈರಲ್ ಇನ್ಫೆಕ್ಷನ್ಸ್ ಸ್ಕಿನ್ ನ ಬಹಳ ಅಫೆಕ್ಟ್ ಮಾಡುತ್ತೆ. ಒಂದು ಹರ್ಪಿಸ್ ಸಿಂಪ್ಲೆಕ್ಸ್ ಅಂತ ಹೇಳ್ತೀವಿ, ವಾಟ್ಸ್ ವೈರಸ್ ಅಂತ ಹೇಳ್ತೀವಿ, ಹಾಗೆ ಮಲಸ್ಕಮ್ ಅಂತ ಒಂದು ವೈರಸ್ ಬರುತ್ತೆ. ಅದೇ ರೀತಿ ಬೇರೆ ಸಿವಿಯರ್ ಆಗಿ ಬರುವಂತದ್ದು ಒಂದು ವೈರಸ್ ಕಾಯಿಲೆ ಇದೆ, ಅದನ್ನ ನಾವು ಹರ್ಪಿಸ್ ಝಾಸ್ಟರ್ ಅಂತ ಹೇಳ್ತೀವಿ, ಕಾಮನ್ ಆಗಿ ಸರ್ಪಸುತ್ತು ಅಂತ ಹೇಳ್ತೀವಿ. ಈ ಸರ್ಪಸುತ್ತು ಬರುವಂತದ್ದು ಒಂದು ವೇರಿಸೆಲ್ಲರ್ ಝೋಸ್ಟರ್ ಅಂತ ಒಂದು ವೈರಸ್. ಈ ವೈರಸ್ ಎಲ್ಲರಲ್ಲೂ ಚಿಕ್ಕವರಿದ್ದಾಗ ಒಂದು ಚಿಕನ್ ಪಾಕ್ಸ್ ಅಂತ ವೈರಸ್ ಇನ್ಫೆಕ್ಷನ್ ಬಂದು ಅದೆಲ್ಲ ಕಮ್ಮಿ ಆದ್ಮೇಲೆ ಈ ವೈರಸ್ ಉಳಿದಿರೋ ವೈರಸ್ ಡಾರ್ಮೆಂಟ್ ಸ್ಟೇಜ್ ಅಂತ ಹೇಳಿ ನಮ್ಮ ಬಾಡಿಯಲ್ಲಿ ಬೆನ್ನ ಹುರಿಯಲ್ಲಿ ಇರುವಂತ ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ. ಆ ಸ್ಪೈನಲ್ ಕಾರ್ಡ್ ಒಳಗಡೆ ಅದು ಹೋಗಿ ಸೇರ್ಕೊಂಡು ಅಲ್ಲೇ ಗೂಡು ಮಾಡ್ಕೊಂಡಿರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ವಿಂಟರ್ ಸೀಸನ್ ಅಥವಾ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದು ಇಮ್ಯುನೋಸಪ್ರೆಷನ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಬಾಡಿ ಒಳಗಡೆ ಈಗ ಮೆಲಿಗ್ನೆನ್ಸಿ ಇರ್ಬೋದು, ಕ್ಯಾನ್ಸರ್ ಪೇಷಂಟ್ ಇರ್ಬೋದು, HIV ಪೇಷಂಟ್ಸ್ ಇರ್ಬೋದು, ಇನ್ನೇನಾದರೂ ಮಾತ್ರೆಗಳು ತಗೊಂತಾ ಇರ್ಬೋದು, ಅಥವಾ ಬೇರೆ ಇನ್ಫೆಕ್ಷನ್ಸ್ ಬಂದು ಬಾಡಿ ರೆಸಿಸ್ಟೆನ್ಸ್ ಕಮ್ಮಿ ಆದಾಗ ಈ ವೈರಸ್ ಆಕ್ಟಿವ್ ಆಗಿ ಮಲ್ಟಿಪ್ಲೈ ಆಗಿ ಅದು ಒಂದು ನರ್ವ್ ಮೂಲಕ ಬಂದು ನಮ್ಮ ಸ್ಕಿನ್ ಕೆಳಗಡೆ ಇರುವಂತ ಡಿಫರೆಂಟ್ ನರ್ವ್ಸ್ ನ ಅಫೆಕ್ಟ್ ಮಾಡಿ ತುಂಬಾ ಬಹಳ ತೊಂದರೆ ಕೊಡುತ್ತೆ. ಅದು ಇನಿಷಿಯಲಿ ಕಾಣಿಸ್ಕೊಳ್ಳೋದು ಒಂದು ಸಣ್ಣ ಗುಳ್ಳೆ ರೀತಿ ಕಾಣಿಸ್ಕೊಂಡು ಆ ಗುಳ್ಳೆಗಳೆಲ್ಲ ಮಲ್ಟಿಪ್ಲೈ ಆಗಿ ಚಿಕ್ಕದಾಗಿ ನೀರ್ ಗುಳ್ಳೆ ತರ ಆಗುತ್ತೆ. ಅದನ್ನ ಒಂದಕ್ಕೊಂದು ಸುತ್ತಕೊಂಡಿರೋದಕ್ಕೆ ನಾವು ಇದನ್ನ ಸರ್ಪಸುತ್ತು ಅಂತ ಕನ್ನಡದಲ್ಲಿ ಕಾಮನ್ ಆಗಿ ಎಲ್ಲರೂ ಹೇಳುವಂಥದ್ದು. ಕಾಮನ್ ಆಗಿ ಪೇಷಂಟ್ಸ್ ಅಲ್ಲಿ ಈ ಕಾಯಿಲೆ ಬರೋ ಅಷ್ಟೊತ್ತಿಗೆ ಸಣ್ಣ ಗುಳ್ಳೆಗಳು ಬಂದು ಎಲ್ಲಿ ನರ್ವ್ ಇರುತ್ತೆ, ಸಾಮಾನ್ಯವಾಗಿ ತೊರಾಸಿಕ್ ಅಂತ ಚೆಸ್ಟ್ ಹತ್ರ ನರ್ವ್ಸ್ ಇರುತ್ತೆ, ಆ ಕಡೆ ಈ ಕಡೆ ಎರಡು ಕಡೆನೇ ಇದೆ. ಆದ್ರೆ ಸಾಮಾನ್ಯವಾಗಿ ಇದು ಫ್ರಂಟ್ ಇಂದ ಅಂದ್ರೆ ಮಧ್ಯದಿಂದ ಮಾತ್ರ ಸ್ಟಾರ್ಟ್ ಆಗಿ ಹಿಂದ್ಗಡೆ ಮಧ್ಯದಲ್ಲಿ ಸ್ಟಾಪ್ ಆಗುತ್ತೆ. ನಮ್ಮ ಬಾಡಿಯ ಅರ್ಧದಷ್ಟು ಭಾಗದಲ್ಲಿ ಮಾತ್ರ ಇರುತ್ತೆ, ಆಪೋಸಿಟ್ ಜಾಗದಲ್ಲಿ ಇರೋದಿಲ್ಲ. ಅದೇ ರೀತಿ ಮಕ್ಕದಲ್ಲೂ ಅಷ್ಟೇ ಒಂದು ಅರ್ಧ ಜಾಗದಲ್ಲಿ ಬರುತ್ತೆ. ಟ್ರೈಜಮಿನಲ್ ನರ್ವ್ ಅಂತಿದೆ, ಅದೊಂದು ಫೇಶಿಯಲ್ ನರ್ವ್ ಅಂತ ಇರುತ್ತೆ. ಆ ಫೇಶಿಯಲ್ ನರ್ವ್ ಅಫೆಕ್ಟ್ ಮಾಡಿದಾಗ ಮಕ್ಕದಲ್ಲೆಲ್ಲ ಗುಳ್ಳೆಗಳು ಬಂದು ತುಂಬಾ ವಿಕಾರವಾಗಿ ಅವರಿಗೆ ಬಹಳ ತೊಂದರೆ ಆಗುತ್ತೆ. ಇನ್ ಕೆಲವು ಟೈಮಲ್ಲಿ ಕಣ್ಣಿಗೆ ಸಪ್ಲೈ ಮಾಡುವಂತ ನರ್ವ್ಗೆ ಏನಾದ್ರು ಅಫೆಕ್ಟ್ ಆದ್ರೆ ಅದು ಐಸ್ಗೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಅದು ಡ್ಯಾಮೇಜ್ ಆಗಿ ಐ ಒಪಾಸಿಟೀಸ್ ಅಂತ ಹೇಳ್ತೀವಿ, ಅದಾಗ್ಬೋದು, ಅಲ್ಸರ್ಸ್ ಆಗ್ಬೋದು, ಕುರುಡು ಆಗುವಂತ ಚಾನ್ಸಸ್ ಇದೆ. ಅದೇ ರೀತಿ ಒಂದು ಫೇಶಿಯಲ್ ನರ್ವ್ ಅಂತ ಆ ನರ್ವ್ ಏನಾದ್ರು ಡ್ಯಾಮೇಜ್ ಆದ್ರೆ ಆ ಪೇಷಂಟ್ ವ್ಯಕ್ತಿಗೆ ನರ್ವ್ ವೀಕ್ನೆಸ್ ಆಗಿ ಒಂದು ಸೈಡ್ ಮಸಲ್ಸ್ ಆಕ್ಷನ್ ಇಲ್ದಂಗಾಗಿ ಅದು ಫೇಶಿಯಲ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ. ಪ್ಯಾರಾಲಿಸಿಸ್ ಆಗಿ ಮಸ್ಕ್ಯುಲರ್ ಮೂವ್ಮೆಂಟ್ಸ್ ಇಲ್ದಂಗಾಗಿ ಒಂದ್ ಸೈಡ್ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ತರ ರೀತಿಯಲ್ಲೂ ಕಾಣಿಸ್ಕೋಬಹುದು. ಇನ್ ಕೆಲವರಿಗೆ ಜೆನಿಕುಲೇಟ್ ಗ್ಯಾಂಗ್ಲಿಯನ್ ಅಂತ ಇರುತ್ತೆ. ಆ ಜೆನಿಕುಲೇಟ್ ಗ್ಯಾಂಗ್ಲಿಯನ್ ಏನಾದ್ರು ಈ ವೈರಸ್ ಅಫೆಕ್ಟ್ ಆದ್ರೆ ಕಿವಿ 8th ನರ್ವ್ ಅಂತ ಹೇಳ್ತೀವಿ, ಆ 8th ನರ್ವ್ ಕಿವಿ ನರ್ವ್ ಡ್ಯಾಮೇಜ್ ಆದ್ರೆ ಅದನ್ನ ಡೆಫ್ನೆಸ್ ಅಂದ್ರೆ ಕಿವಿ ಕೇಳ್ದಂಗಾಗಿ ಬರುವಂತ ಚಾನ್ಸಸ್ ಇದೆ. ಈ ವೈರಸ್ ಸಾಮಾನ್ಯವಾಗಿ ಈ ತರ ತುಂಬಾ ಸಿವಿಯರ್ ಆಗಿ ಕಾಣಿಸ್ಕೊಳುತ್ತೆ. ತುಂಬಾ ಇಮ್ಯುನೋ ಕಾಂಪಿಟೆಂಟ್ ಅಂದ್ರೆ ತುಂಬಾ ಶಕ್ತಿ ಇರುವಂತ ಯಂಗ್ಸ್ಟರ್ಸ್ ಅಲ್ಲಿ, ಮಕ್ಕಳಲ್ಲಿ ಇದು ಚಾನ್ಸಸ್ ಕಮ್ಮಿ. ಆದ್ರೆ ವಯಸ್ಸಾದವರಲ್ಲಿ ಆಫ್ಟರ್ 50-60 ಇದು ಚಾನ್ಸಸ್ ನಂಬರ್ ಆಫ್ ಪೇಷಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಂಗ್ಸ್ಟರ್ಸ್ ಅಲ್ಲಿ ಇದು 3/1000 ಪಾಪ್ಯುಲೇಷನ್ ಇರುವಂತದ್ದು 60-70 ವಯಸ್ಸಾದವ್ರಿಗೆಲ್ಲ 7ರಿಂದ 10,000 ಜನಕ್ಕೆ 7ರಿಂದ 10 ಜನರಲ್ಲಿ ಇದು ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಹಾಗೆ HIV ರೋಗಿಗಳಲ್ಲಿ, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇಮ್ಯುನೋ ಸಪ್ರೆಷನ್ ಆಗಿ ಇನ್ಫೆಕ್ಷನ್ಸ್ ಬಾಡಿಯಲ್ಲಿ ಇದ್ದಾಗ ಈ ವೈರಸ್ ಇಂದ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ನಾವು ಇದು ವೈರಸ್ ಎಲ್ಲೆಲ್ಲಿ ಬರುತ್ತೆ, ಏನೇನು ತೊಂದರೆ ಮಾಡುತ್ತೆ ಅಂತ ಈ ಗುಳ್ಳೆಗಳು ಬಂದಾಗ ಸ್ಕಿನ್ ಸ್ಪೆಷಲಿಸ್ಟ್ಗೆ ಬಹಳ ಚೆನ್ನಾಗಿ ಇದು ಕಾಯಿಲೆ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಅದು ಕಾಣಿಸ್ಕೊಳ್ಳಕ್ ಮುಂಚೆ ಕೆಲವರಿಗೆ ಫೇಸ್ ಅಲ್ಲಿ ಬಂದು ಟೀತ್ ಹಲ್ಲಿನ ನೋವು ಅಂತ ಕಾಣಿಸ್ಕೊಂಡು ಅದನ್ನ ಮಿಸ್ಡಯಾಗ್ನೋಸ್ ಆಗಿದೆ. ಎದೆ ಭಾಗದಲ್ಲಿ ಬಂತು ಅಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಚೆಸ್ಟ್ ಪೈನ್ ಅಂತ ಅನ್ಕೊಂಡು ಅದನ್ನ ECG ಎಲ್ಲ ಮಾಡಿ ಅದು ಚೆಸ್ಟ್ ಪೈನ್ ಹಾರ್ಟ್ ಇರ್ಬೋದು ಅಂತ ಅದನ್ನ ಟೆಸ್ಟ್ ಮಾಡಿರೋ ನಿದರ್ಶನ ಇದೆ. ಹಾಗೆ ಲೋಯರ್ ಅಬ್ಡಮಿನಲ್ ಬಂದ್ರೆ ಅದು ಈ ಅಪೆಂಡಿಸೈಟಿಸ್ ಅಂತ ಹೇಳಿ ಅದನ್ನ ಆಗಿರ್ಬೋದು ಅಂತ ಹೇಳ್ತಾರೆ. ಹೀಗೆ ವಿಧವಾಗಿ ಇದು ಕಾಣಿಸ್ಕೊಳಕ್ ಮುಂಚೆ ಎಂತವ್ರಿಗೂ ಇದು ಕ್ಲೂ ಕೊಡೋದಿಲ್ಲ. ಆದ್ರೆ
ಒಂದೇ ಟೈಮ್ ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬಂದು ಸರ್ಪ ತರ ಸುತ್ತಿ ಒಂದೇ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಒಂದೇ ಬಾಡಿಯಲ್ಲಿ ಆಫ್ ಬಾಡಿಯಲ್ಲಿ ಇರುವಂತ ಒಂದು ಸಿಚುವೇಶನ್ ಇದ್ದಾಗ ನೀರ್ ಗುಳ್ಳೆಗಳಾಗಿ, ಸಪೋಸ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಪಸ್ ಎಲ್ಲ ಆಗಿ, ಇನ್ನು ಕೆಲವರಲ್ಲಿ ಹಿಮರೇಜಿಕ್ ಕ್ರಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತಸ್ರಾವ ಎಲ್ಲ ಆಗಿ ಅದು ಇದಾಗಿ ಇನ್ಫೆಕ್ಷನ್ ಆಗಿ ಪೇಷಂಟ್ಸ್ಗೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸಹ ಕೀಲಾಯ್ಡ್ಸ್ ಅಂತ ಗಂಟು ಆಗ್ಬೋದು, ಅಥವಾ ಕಪ್ಪು ಮಚ್ಚೆಗಳಾಗ್ಬೋದು, ಅಥವಾ ಪೇಷಂಟ್ಗೆ ಇನ್ನೊಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಅದು ಪೋಸ್ಟ್ ಅರ್ಪಿಟಿಕ್ ನ್ಯೂರಾಲಜಿ ಅಂತ. ಪೋಸ್ಟ್ ಅರ್ಪಿಟಿಕ್ ನ್ಯೂರಾಲಜಿ ಅಂದ್ರೆ ಈ ಕಾಯಿಲೆ ಬಂದು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇದ್ದಾಗ 4 ವಾರ ಅಥವಾ 3 ವಾರ ಆದ್ಮೇಲೆ ಆ ನರ್ವ್ ಡ್ಯಾಮೇಜ್ ಆಗಿ ನ್ಯೂರೈಟಿಸ್ ಅಂತ ಆಗುತ್ತೆ. ಆ ನ್ಯೂರೈಟಿಸ್ ಆದಾಗ ತುಂಬಾ ಚಳುಕು, ಪೈನು, ಆಮೇಲೆ ಎಕ್ಸ್ಕ್ರೂಷಿಯೇಟಿಂಗ್ ಪೈನ್ ಅಂತ ಹೇಳ್ತೀವಿ, ಥ್ರಾಬಿಂಗ್ ಅಂತ ಹೇಳ್ತೀವಿ. ಆ ಪೇಷಂಟ್ಗೆ ಇರಕ್ಕಾಗೋದಿಲ್ಲ, ಅಷ್ಟು ಸಿವಿಯರ್ ಪೈನ್ ಬರುತ್ತೆ. ಆಮೇಲೆ ಆ ಗುಳ್ಳೆಗಳ ಇನ್ಫೆಕ್ಷನ್ ಆದಾಗ ಸ್ಕಾರ್ಸ್ ಆಗುತ್ತೆ, ಮತ್ತೆ ಕಾಯಿಲೆ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ಬಾಡಿ ಒಳಗೆಲ್ಲ ಬೇರೆ ಲಿವರ್ ಅಥವಾ ಸ್ಪ್ಲೀನ್ ಅಥವಾ ಬೇರೆ ಬೇರೆ ಆರ್ಗನ್ಸ್ ಇನ್ವಾಲ್ವ್ ಆಗ್ಬೋದು. ಅಥವಾ ಬಾಡಿ ರೆಸಿಸ್ಟೆನ್ಸ್ ಕಮ್ಮಿ ಇದ್ರೆ ಈ ಬ್ರೈನ್ ನಲ್ಲಿ ಕೆಲವು ಲೇಯರ್ಸ್ ಇರುತ್ತೆ, ಮೆನಿಂಜಿಸ್ ಅಂತ, ಆ ಮೆನಿಂಜೈಟಿಸ್ ಅಂತ ಆಗಿ ಪೇಷಂಟ್ಗೆ ಸಿವಿಯರ್ ಆಗಿ ಪ್ರಾಬ್ಲಮ್ ಸಹ ಆಗ್ಬೋದು. ಬಟ್ ನಾರ್ಮಲ್ ಆಗಿ ಡಾಕ್ಟರ್ ಹತ್ರ ಹೋಗಿ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಇದು ವೈರಲ್ ಇನ್ಫೆಕ್ಷನ್ ಅಂತ ನಾವು ಡಯಾಗ್ನೋಸ್ ಮಾಡಿದ್ರೆ ಅದಕ್ಕೆ ಕೆಲವು ಟೆಸ್ಟ್ಗಳಿದಾವೆ, ಲ್ಯಾಬೊರೇಟರಿ ಟೆಸ್ಟ್ ಅಂತ ಹೇಳ್ತೀವಿ, ಝ್ಯಾಂಕ್ಸ್ಮಿಯರ್ ಅಂತ ಹೇಳ್ತೀವಿ. ಆ ನೀರು ಒಡೆದಿದ್ರೆ ನೀರು ತಗೊಂಡು ಸ್ಲೈಡ್ ಮೇಲೆ ಅದನ್ನ ಸ್ಮಿಯರ್ ಮಾಡಿ ನಾವು ಝ್ಯಾಂಕ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಝ್ಯಾಂಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಮಲ್ಟಿನ್ಯೂಕ್ಲಿಯೇಟೆಡ್ ಜೈಂಟ್ ಸೆಲ್ಸ್ ಅಂತ ಕಾಣಿಸುತ್ತೆ. ಆ ಮಲ್ಟಿನ್ಯೂಕ್ಲಿಯೇಟೆಡ್ ಜೈಂಟ್ ಸೆಲ್ಸ್ ಕಾಣುವಾಗ ನಾವು ಅದನ್ನ ಡಯಾಗ್ನೋಸ್ ಮಾಡ್ತೀವಿ. ಹಾಗೆ ಸೆಲ್ ಕಲ್ಚರ್ ಅಂತ ಹೇಳ್ತೀವಿ, ವೈರಲ್ ಕಲ್ಚರ್ ಅಂತ ಹೇಳ್ತೀವಿ. ಆ ವೈರಸ್ ನ ಮಲ್ಟಿಪ್ಲೈ ಮಾಡಿ ಕಲ್ಚರ್ ಮಾಡಿ ಇದು ಹರ್ಪಿಸ್ ಝಾಸ್ಟರ್ ವೈರಸ್ ಅಥವಾ ವೇರಿಸೆಲ್ಲರ್ ಗ್ರೂಪ್ ಆಫ್ ವೈರಸ್ ಅಂತ ಡಯಾಗ್ನೋಸ್ ಮಾಡಿ ಅದರಿಂದನೂ ಹೇಳ್ತೀವಿ. ಇನ್ನು ಕೆಲವು ಎನ್ಸೈಮ್ ಸ್ಟಡೀಸ್ ಇದೆ, ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಇದೆ, ಆ ಸ್ಟಡೀಸ್ ಇಂದನೂ ಮಾಡ್ತಾರೆ. DNA ಟೆಸ್ಟಿಂಗ್ ಅಂತ ಸಹ ಈ ಟೆಸ್ಟ್ ಮಾಡಿ ಇದನ್ನ ಕಂಡುಹಿಡಿತಾರೆ. ಈ ಪೋಸ್ಟ್ ಅರ್ಪಿಟಿಕ್ ನ್ಯೂರಾಲಜಿ ನಾವು ಮಾತ್ರೆಗಳು ಕೊಡಲಿಲ್ಲ ಅಂದ್ರೆ ಜನಗಳಲ್ಲಿ ತುಂಬಾ ಅದು ಆಂಗ್ಸೈಟಿ ಆಗಿ, ಡಿಪ್ರೆಷನ್ ಆಗಿ, ಎಷ್ಟೋ ಜನ ಸಿವಿಯರ್ ಡಿಪ್ರೆಷನ್ ಆಗಿ ಸೂಯಿಸೈಡಲ್ ಟೆಂಡೆನ್ಸೀಸ್ ಸಹ ಆಗುತ್ತೆ. ಯಾಕಂದ್ರೆ ಟೈಟ್ ಬಟ್ಟೆಗಳು ಹಾಕೊಂಡಂಗಿಲ್ಲ, ಕೆಲವು ಏರಿಯಾಸ್ ಅಲ್ಲಾದ್ರೆ ಅದು ಇಂಟ್ರಾಕ್ಟಬಲ್ ಪೈನ್ ಇರುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಇದೆಲ್ಲ ಕಾರಣದಿಂದ ವಯಸ್ಸಾದವರಲ್ಲಿ ತುಂಬಾ ಅದ್ರದ್ದು ಕಷ್ಟ ಇದಾಗಿ ಅವ್ರು ಎಷ್ಟೋ ಜನ ಸತ್ತಿರುವಂತ ನಿದರ್ಶನ ಇದೆ. ಆದ್ರಿಂದ ಇದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಅಂತ ಡಯಾಗ್ನೋಸ್ ಕಂಡಿಡಿದು ಅದಕ್ಕೆ ಪ್ರಾಪರ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಜನಗಳಿಗೆ ಇದನ್ನ ಒಳ್ಳೇದು ಮಾಡ್ಬೋದು ಅಂತ ಈ ಒಂದು ಕಾಯಿಲೆ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಬಹಳ ಇದೆ. ಈಗ ರೋಗಿಗಳು ಇದು ಕಾಯಿಲೆ ಇದು ಅಂತ ಡಾಕ್ಟರ್ ಹೇಳಿದಾಗ ನೀವು ಸಾಮಾಜಿಕ ಜವಾಬ್ದಾರಿ ಏನು ಅಂತ, ನೀವು ನಾರ್ಮಲ್ ಆಗಿ ಈ ತರ ಇರೋರು ಮನೆ ಒಳಗೆ ಸ್ವಲ್ಪ ಐಸೋಲೇಟ್ ಆಗಿದ್ರೆ ಒಳ್ಳೇದು. ಬೇರೆಯವ್ರ ಜೊತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗಲಿ, ನಿಮ್ಮ ಬಾಡಿ ಒಳಗೆ ನೀರ್ ಗುಳ್ಳೆಗಳು ಹೊಡ್ಕೊಂಡು ನೀರ್ ಸೋರೋದನ್ನ ಟಚ್ ಆಗೋದು, ಅವ್ರಿಗೆ ಏನಾದ್ರೂ ಗಾಯಗಳು ಉಣ್ಣಾಗಿದ್ರೆ ಅವ್ರಿಗೆ ಸೇರ್ಕೊಳ್ಳೋದು, ಇದೆಲ್ಲ ಚಾನ್ಸಸ್ ಇದೆ. ಆದ್ರೆ ಸಾಮಾನ್ಯವಾಗಿ ಇದು ಚಿಕನ್ ಪಾಕ್ಸ್ ಬಂದು ಚಿಕ್ಕವರಿದ್ದಾಗ ಬಂದು ಆಕ್ಟಿವ್ ಆಗಿ ಬರುವಂತ ಚಾನ್ಸಸ್ ಜಾಸ್ತಿ. ಆದ್ರೂ ಡೈರೆಕ್ಟ್ ಆಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಅಲ್ಲಿ ಡೈರೆಕ್ಟ್ ನೀರು ಏನ್ ಬರುತ್ತೆ ಅದರಲ್ಲಿ ಟಚ್ ಆದ್ರೆ ಅವರಿಗೆ ವೈರಸ್ ಟ್ರಾನ್ಸ್ಮಿಷನ್ ಆಗುವಂತದ್ದು ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಮನೆ ಕೆಲಸ ಆಗ್ಲಿ ಲೇಡೀಸ್ ಅದು ಮಾಡೋದ್ರಲ್ಲಿ ಸಪರೇಟ್ ಆಗಿರೋದು ಒಳ್ಳೇದು. ಆಮೇಲೆ ಕೆಲಸ ಮಾಡೋರಂತೂ ರಜಾ ಹಾಕಿ 1 ವಾರ ರೆಸ್ಟ್ ತಗೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಸುಸ್ತು, ಮಾತ್ರೆಗಳು ಪ್ಲಸ್ ಕಾಯಿಲೆಯಿಂದನೂ ಸ್ವಲ್ಪ ಸುಸ್ತು, ನೋವೆಲ್ಲ ಇರೋದ್ರಿಂದ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಹಾಗೆ ಇನ್ನ ಕೆಲವ್ರನ್ನ ಡೈರೆಕ್ಟ್ ಆಗಿ ಮುಟ್ಟೋದಾಗ್ಲಿ ಇದೆಲ್ಲ ಮಾಡಬಾರ್ದು. ಆಚೆ ಟ್ರಾವೆಲ್ಸ್ ಸತ ಮಾಡಬಾರ್ದು. ತುಂಬಾ ಆಯಿಲಿ ಫುಡ್ ಆಗ್ಲಿ ಅಥವಾ ಖಾರ ಆಗ್ಲಿ, ನಾನ್ ವೆಜಿಟೇರಿಯನ್ ಫುಡ್ ಇವೆಲ್ಲ ತಗೊಂಡಲ್ಲೇ ಮಾತ್ರೆಗಳು ಕರೆಕ್ಟ್ ಆಗಿ ತಗೋಬೇಕು. ಇದು ಮಾತ್ರೆಗಳು ಪ್ಲಸ್ ವೈರಲ್ ಇನ್ಫೆಕ್ಷನ್ ಅಲ್ಲಿ ಸ್ವಲ್ಪ ಡಿಹೈಡ್ರೇಷನ್, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಚೆನ್ನಾಗಿ ನೀರು ಕುಡಿಬೇಕು. ಡಯಾಬಿಟಿಸ್ ಇಲ್ಲದೆ ಇದ್ರೆ ನೀವೆಲ್ಲ ಫ್ರೂಟ್ಸ್ ಅಥವಾ ಜ್ಯೂಸ್ಗಳು ಕುಡಿಬಹುದು. ಡಯಾಬಿಟಿಸ್ ಇರೋರು ಸ್ವಲ್ಪ ಒಂದು ಪದಾರ್ಥಗಳು ಅವಾಯ್ಡ್ ಮಾಡಿಕೊಂಡು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಸಾಮಾಜಿಕವಾಗಿ ನಿಮ್ಗೆ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾನು ಇದು ವೈರಸ್ ಬಂದಿರೋದ್ರಿಂದ ನಿಮ್ಮ ಸುತ್ತಮುತ್ತ ಇರುವಂತ ದೊಡ್ಡವರಾಗ್ಲಿ ವಯಸ್ಸಾದವರಾಗ್ಲಿ ಇವ್ರಿಗೆ ಈ ಕಾಯಿಲೆಯಿಂದ ಪ್ರೊಟೆಕ್ಷನ್ ಹೇಗೆ ಮಾಡಿಸ್ಬೋದು ಅಂತ. ಪ್ರೊಟೆಕ್ಷನ್ ಅಂತೂ ಇಲ್ಲ, ನಾನು ಇತ್ತೀಚೆ ಆಗ್ಲೇ ಹೇಳ್ದಂಗೆ ಕೆಲವು ಸಂದರ್ಭದಲ್ಲಿ ಬಾಡಿ ರೆಸಿಸ್ಟೆನ್ಸ್, ರೋಗ ನಿರೋಧಕ ಕಮ್ಮಿ ಇದ್ದಾಗ ಈ ಕಾಯಿಲೆ ಯಾರು ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು. ಹೆಚ್ಚಾಗಿ ವಯಸ್ಸಾದವರಲ್ಲಿ ಆಫ್ಟರ್ 60, 70 ಈ ಒಂದು ವಯಸ್ಸಲ್ಲಿ ಈ ಕಾಯಿಲೆ ಬೇಗ ಅಟ್ಯಾಕ್ ಆಗುತ್ತೆ. ಆದ್ರಿಂದ 50 ವರ್ಷ ಆಗಿರುವಂತ ಯಾರೇ ಇರಲಿ ಅವ್ರಿಗೆ ಇದೊಂದು ವ್ಯಾಕ್ಸಿನ್ ಬಂದಿದೆ ಇತ್ತೀಚೆಗೆ. ವ್ಯಾಕ್ಸಿನ್ 2 ಡೋಸ್ ಕೊಡೋದ್ರಿಂದ ಈ ಕಾಯಿಲೆನ ಅವ್ರಿಗೆ ಬರ್ದಂಗ್ ಮಾಡ್ಬೋದು. ವೈರಸ್ ಇನ್ಫೆಕ್ಷನ್ ಅಥವಾ ಸಬ್ಸುತ್ ಅಂತ ಈ ಒಂದು ನಾನು ಏನ್ ಹೇಳಿದೆ ಇಷ್ಟೊತ್ತು ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಗೊತ್ತಿದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋದಾಗ, ಚರ್ಮರೋಗ ತಜ್ಞರ ಹತ್ರ ಹೋದಾಗ ಸ್ಪೆಸಿಫಿಕ್ ಡ್ರಗ್ಸ್ ಕೊಡೋದ್ರಿಂದ ನಿಮಗೆ ತೀವ್ರವಾದ ಸ್ವರೂಪ ಕಾಯಿಲೆನ ತಡೆಗಟ್ಟಬಹುದು ಮತ್ತು ನೀವು ಮುಂದೆ ಡ್ಯಾಮೇಜ್ ಆಗದಂಗೆ ನೀವು ಆರಾಮಾಗಿರ್ಬೋದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.